ಡಿಗ್ರಿ ಇದೆ, ಸ್ಕಿಲ್ಸ್ ಇದೆ, ಎಕ್ಸಾಮ್ ಪಾಸ್ ಮಾಡಿದ್ದಾರೆ, ಆದರೆ ಜಾಬ್ ಮಾತ್ರ ಸಿಗ್ತಲ್ಲ. ಇವತ್ತು ಭಾರತದಲ್ಲಿರುವಂಥ ಲಕ್ಷಾಂತರ ಯುವಕರು ಒಂದೇ ಒಂದು ಪ್ರಶ್ನೆನೇ ಕೇಳ್ತಾ ಇದ್ದಾರೆ, ನಮ್ಮ ಫ್ಯೂಚರ್ ಎಲ್ಲಿ? ಇಂಡಿಯಾ ವರ್ಲ್ಡ್ನ ಯಂಗೆಸ್ಟ್ ಕಂಟ್ರಿ, ಒಂದು ಲಕ್ಷಾಂತರ ಜನರು ಪ್ರತಿ ವರ್ಷ ಡಿಗ್ರಿ ಮುಗಿಸ್ತಾ ಇದ್ದಾರೆ. ಆದರೆ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಡಿಲೇ, ಎಕ್ಸಾಮ್ ಕ್ಯಾನ್ಸಲೇಷನ್, ಎಕ್ಸಾಮ್ ಪೇಪರ್ ಲೀಕ್ ಅಲಿಗೇಷನ್ ಮತ್ತು ಲಿಮಿಟೆಡ್ ಜಾಬ್ ಆಫರ್ ಇಂದ ಯುವಕರು ಫ್ರಸ್ಟ್ರೇಷನ್ ಅಲ್ಲಿದ್ದಾರೆ. ಕೆಲವು ರಿಕ್ರೂಟ್ಮೆಂಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಿದೆ, ಕೆಲವು ಎಕ್ಸಾಮ್ ಪೇಪರ್ ಲೀಕ್ಗೆ ಸಿಲುಕುತ್ತಿವೆ. ಸ್ಟೂಡೆಂಟ್ಸ್ ವರ್ಷಾನುಗಟ್ಟಲೆ ಪ್ರಿಪ್ರೇಷನ್ ಮಾಡಿದ್ರು, ಪ್ರೊಸೆಸ್ ಡಿಲೇ ಆಗಿರೋದ್ರಿಂದ ಮನಿ, ಟೈಮ್ ಮತ್ತು ಅವರ ಕಾನ್ಫಿಡೆನ್ಸ್ ಮೇಲೆ ಒಂದು ದೊಡ್ಡ ಎಫೆಕ್ಟೇ ಬಿದ್ದಿದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಪ್ರೈವೇಟ್ ಸೆಕ್ಟರಲ್ಲಿ ಕಾಂಪಿಟೇಷನ್ ತುಂಬಾ ಜಾಸ್ತಿ. ಒಂದೇ ಒಂದು ಜಾಬ್ಗೋಸ್ಕರ ಸಾವಿರಾರು ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಡಿಗ್ರಿ ಇದ್ರೆ ಮಾತ್ರ ಸಾಕಾಗಲ್ಲ, ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಮತ್ತು ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟ್. ಇದರ ಇಂಪ್ಯಾಕ್ಟ್ ಸ್ಟೂಡೆಂಟ್ಸ್ ಮೇಲೆ ಮಾತ್ರ ಅಲ್ಲ, ಫ್ಯಾಮಿಲಿ ಎಕ್ಸ್ಪೆಕ್ಟೇಷನ್, ಎಜುಕೇಷನ್ ಲೋನ್ಸ್, ಫೈನಾನ್ಷಿಯಲ್ ಪ್ರೆಷರ್ಸ್ ಮತ್ತು ಮೆಂಟಲ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತದೆ. ಇದು ಇಂಡಿಯಾ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ, ಆದರೆ ಡೆವಲಪ್ಮೆಂಟ್ ಜೊತೆ ಜಾಬ್ಸ್ ಕ್ರಿಯೇಟ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮ್ಗೇನು ಅನಿಸುತ್ತೆ? ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾಸ್ಟ್ ಆಗಬೇಕಾ, ಅಥವಾ ಯೂತ್ ಸ್ಕಿಲ್ ಬೇಸ್ಡ್ ಆಗಿರುವಂಥ ಕೆರಿಯರ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಿಮ್ಮ ಒಪಿನಿಯನನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.